ನ್ಯಾಚುರಲ್ ಹೀಲಿಂಗ್ ಅಲ್ಲಿ ತುಂಬಾ ವಂಡರ್ಫುಲ್ ಆಗಿರೋ ಮೆಡಿಕೇಶನ್ ಇದೆ. ಹಸಿ ಶುಂಠಿ ಒಂದ್ ಸ್ವಲ್ಪ, ಅರಿಶಿಣದ ಕೊಂಬು ಜಜ್ಜಿ ಬಿಟ್ಟು 1 ಲೋಟ ನೀರಿಗೆ ಅದನ್ನ ಹಾಕ್ತಾ ಬರ್ಬೇಕು. ಕುದಿಸಿ ಸೋಸಿ ಆದ ನಂತರ ಅಂದ್ರೆ 1 ಲೋಟ ಇರೋದು ಅರ್ಧ ಲೋಟಕ್ಕೆ ಬರ್ಬೇಕು. 1/4 ಚಮಚ ಹಾಕೊಂಡು ಪ್ರತಿನಿತ್ಯ ಕುಡಿಬೇಕು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾ ಶೇಖರ್. ಈಗ ಪ್ಯಾಂಕ್ರಿಯಾಸ್ ಎಷ್ಟು ಮುಖ್ಯ, ಸೊ ಅದರ ಒಂದು ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಪ್ಯಾಂಕ್ರಿಯಾಟೈಟಿಸ್ ಅನ್ನೋ ಒಂದು ಕಾಯಿಲೆ ಬರುತ್ತೆ. ತುಂಬ ಜನಕ್ಕೆ ಇದು ಪ್ರಾಬ್ಲಮ್ ಆಗ್ತಾ ಇದೆ ಈಗ. ಯಾಕೆಂದರೆ ಅದರಲ್ಲಿ ಇನ್ಫೆಕ್ಷನ್ ಆಗೋದು, ಇನ್ಫ್ಲಮೇಷನ್ ಆಗೋದು ಕಾಮನ್ ಆಗಿದೆ. ಅದಕ್ಕೆ ನ್ಯಾಚುರಲ್ ಹೀಲಿಂಗಲ್ಲಿ ತುಂಬ ವಂಡರ್ಫುಲ್ ಆಗಿರೋ ಮೆಡಿಕೇಶನ್ ಇದೆ. ಅಂದರೆ ಮೆಡಿಸಿನ್ಸ್ ಅಂದರೆ ಏನು, ಸೊಪ್ಪು, ಬೇರು, ಹೂವು, ನಾರು ಅಂಥದ್ದೆಲ್ಲ ಹಾಕಿ ಕಾಂಬಿನೇಷನ್ ಮಾಡ್ಕೊಳ್ಳುವಂಥದ್ದು. ಯೋಗ, ಮುದ್ರಾ, ಪ್ರಾಣಾಯಾಮ ಕಂಪಲ್ಸರಿ ಮಾಡಬೇಕು. ಅದ್ರ ಜೊತೆಗೆ ಹಸಿ ಶುಂಠಿ ಒಂದು ಸ್ವಲ್ಪ, ಹಾಗೆಯೇ ಒಂದು ಅರಿಶಿಣದ ಕೊಂಬು ಅದೊಂದು ಸ್ವಲ್ಪ ಜಜ್ಜಿ ಬಿಟ್ಟು ನೀರಲ್ಲಿ 1 ಲೋಟ ನೀರಿಗೆ ಅದನ್ನು ಹಾಕ್ತಾ ಬರಬೇಕು. ಬೆಳಿಗ್ಗೆ ಅದು ಹಾಕಬೇಕು. ಅದ್ರ ಜೊತೆಗೆ ನೆಲನೆಲ್ಲಿ ಸ್ವಲ್ಪ, ಮತ್ತು ಕೆಲವೊಂದು ಅಮೃತ ಬಳ್ಳಿ ನಿಮಗೆ ಸಿಕ್ಕರೆ ಅದರದ್ದು ಕಾಂಡನ ಜಜ್ಜಿಬಿಟ್ಟು ಹಾಕಬೇಕು. ಇದೆಲ್ಲ ಚೆನ್ನಾಗಿ ಕುದಿಸ್ಬೇಕು. ಕುದಿಸಿ ಸೋಸಿ ಆದ ನಂತರ ಅಂದರೆ 1 ಲೋಟ ಇರೋದು ಅರ್ಧ ಲೋಟಕ್ಕೆ ಬರಬೇಕು. ಸೋಸಿ ಆದ ನಂತರ ಆಲಿವ್ ಆಯಿಲನ್ನು ನೀವು 1/4 ಚಮಚ ಹಾಕ್ಕೊಂಡು ಪ್ರತಿನಿತ್ಯ ಕುಡಿಬೇಕು. ಇಂಥದ್ದನ್ನು ಮಾಡ್ಕೊಂಡು ಬಂದರೆ ನಿಮ್ಮ ಗಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಮುಂದೆ ಆಗುವಂಥ ಇನ್ಫೆಕ್ಷನ್ ಆಗಲಿ, ಇನ್ಫ್ಲಮೇಷನ್ ಆಗಲಿ ಖಂಡಿತ ತಪ್ಪಿಸುತ್ತೆ. ಸಕ್ಕರೆ ಕಾಯಿಲೆ ಕೂಡ ಬಾರದೇ ಇರುವಾಗ ಕೂಡ ಇದು ನೋಡ್ಕೊಳ್ಳುತ್ತೆ. ಇದನ್ನು ಒಂದು ಕಂಟಿನ್ಯೂಸ್ ಆಗಿ ಸ್ವಲ್ಪ ದಿನ ಮಾಡಿ ನಿಮ್ಮ ಆರೋಗ್ಯದಲ್ಲಿ ಏನು ಚೇಂಜಸ್ ಆಯಿತು ಅನ್ನೋದನ್ನು ಹೇಳಿ. ಆಗ ಒಂದು ನಿಮಗೆ ಕ್ಲಾರಿಟಿ ಬರುತ್ತೆ. ಸೊ ನಿಮ್ಮ ಎನರ್ಜಿ ಲೆವೆಲ್ ಕೂಡ ಚೆನ್ನಾಗಾಗ್ತಾ ಬರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.